ಹಲೋ ಅರ್ಜುನ್ ಸರ್. ಹಾಯ್ ಸ್ವೀಟ್ ಹಾರ್ಟ್. ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ, ಬರ್ತೀಯಾ? ಮದುವೆ ಆದ್ಮೇಲೆ ಹೋಗೋದಕ್ಕಿಂತ ಇವಾಗ ಹೋದ್ರೆ ಮಜವಾಗಿರುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲೇ ಕೆಳಗಡೆನೆ ವೆಯ್ಟ್ ಮಾಡ್ತಾ ಇರ್ತೀನಿ, ಬಂದ್ಬಿಡು. ಮೀರಾ, ಆಯ್ತಾ? ಆಯ್ತು ಆಯ್ತು ಆಂಟಿ. ಅರ್ಜುನ್ ಸರ್, ಆಂಟಿ ಅಜ್ಜಿ ಎಲ್ರೂ ಇಲ್ಲೇ ಇದ್ದಾರೆ. ಏ, ಏನೋ ಒಂದು ಕಾಗೆ ಹಾರಿಸ್ಬಿಟ್ಟು ಬಂದ್ಬಿಡು. ಸುಳ್ಳು ಹೇಳೋದು ನಿನಗೇನು ಹೊಸದಾಗಿ ಹೇಳ್ಕೊಡ್ಬೇಕಾ? ಸರ್ ಅಂದ್ರೆ ಸಾಮಾನ್ಯವಾಗಿ ಅರೇಂಜ್ ಮ್ಯಾರೇಜ್ಗಳಲ್ಲಿ ಈ ಮದುವೆ ಫಿಕ್ಸ್ ಆದ ತಕ್ಷಣ ಹುಡುಗ ಹುಡುಗಿ ಮನೆಯವ್ರಿಗೆ ಯಾಮಾರಿಸಿ ಆಚೆ ಕಡೆ ಹೋಗೋದು, ಮನೇಲಿ ಸುಳ್ಳು ಹೇಳೋದು, ಇದೆಲ್ಲ ಕ್ವೈಟ್ ಕಾಮನ್ ಅಲ್ವಾ? ಆಟೋಮೆಟಿಕ್ ಆಗಿ ಸ್ಪಾಂಟೇನಿಯಸ್ ಆಗಿ ಸುಳ್ಳು ಬಂದ್ಬಿಡುತ್ತೆ ಅಂತ ಹೇಳಿದೆ. ಅದು ಕರೆಕ್ಟೇ, ನೀವ್ ಹೇಳ್ದಾಗೆ ಮಾಡ್ತೀನಿ. ಓಕೆನಾ? ಯಾ, ಕ್ವಿಕ್. ಆಂಟಿ, ಎಣ್ಣೆ ಕಾಯಿಸಿದೀನಿ, ನೀವೇ ಹಚ್ಕೋಬಿಡಿ. ನನ್ಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಹಾ, ಓಕೆ. ಏಯ್ ಏ ಮೀರಾ, ನಿಂತ್ಕೋ. ಮೀರಾ, ಇದು ಹಸಿ ಸೌದೆನೆ ಬಿಡು, ಹತ್ಕೊಳ್ಳಲ್ಲ. ಹಸಿ ಸೌದೆನೇ. ಸೇವಂತಿ ಮನೆ ಮಗಳು ಸೇವಂತಿ, ಸೇವಂತಿ ಸೇವಂತಿ ಮನೆ ಮಗಳು ಸೇವಂತಿ, ಸೇವಂತಿ. ಅಜ್ಜಿ, ಎಣ್ಣೆ ಯಾಕೆ ಇಲ್ಲಿಟ್ಟಿದ್ದೀರಾ? ನಿಮ್ಗೇನಾದ್ರೂ ಕಾಲ್ ನೋಯ್ತಿದ್ಯಾ? ನನಗೇನು ಕಾಲ್ ನೋವಿಲ್ಲಮ್ಮ, ಅದು ನಿಮ್ಮ ನನ್ ಸೊಸೆಗೆ ಕಾಲ್ ನೋವಂತೆ. ಅತ್ತೆ, ನಿಮಗ್ ಕಾಲ್ ನೋವಾ? ಎಲ್ಲಿ? ಇಲ್ಲಿ. ಅಯ್ಯೋ, ಕುಡೀಲಿ. ಅಲ್ಲ, ಕುಡೀಲಿ. ಅಲ್ಲ ಅಲ್ಲ ಸೇವಂತಿ, ನೀನ್ ಯಾಕೆ? ಅತ್ತೆ, ನೀವು ಸುಮ್ನೆ ಕೂತ್ಕೊಳ್ಳಿ. ಅಲ್ಲ ಅತ್ತೆ, ಓಡಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಾಡ್ಬೇಕಲ್ವಾ? ಈ ತರ ಪೆಟ್ ಮಾಡ್ಕೊಂಡ್ರೆ ನಿಮಗೆ ಅಲ್ವಾ ತೊಂದರೆ ಆಗೋದು? ಮದ್ವೆ ಕೆಲ್ಸಗಳು ಬೇರೆ ಹತ್ರ ಬರ್ತಾ ಇದೆ. ನೀವ್ ಈ ತರ ಕಾಲಿಗೆ ಪೆಟ್ ಮಾಡ್ಕೊಂಡ್ಬಿಟ್ರೆ ಹೇಗ್ ಹೇಳಿ?